ಚಾನೆಲ್ ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಲ್ಯಾಂಡ್ ಸರ್ವೆ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಮೊದಲುಗೊಂಡಿದೆ. ಆ್ಯಂಡ್ ತುಂಬ ಜನ ವಿದ್ಯಾರ್ಥಿಗಳು ಸರ್ ಸಿಲೆಬಸ್ ಏನಿದೆ ಆ್ಯಂಡ್ ಈ ಸಿಲೆಬಸ್ಗೆ ಪ್ರಿಪೇರ್ ಮಾಡೋದಕ್ಕಾಗಿ ನಾವು ಯಾವುದನ್ನ ಓದಿದ್ರೆ ಬೆಟರ್ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕ್ವಶನ್ ಮಾಡಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ. ಸೊ ದಟ್ಸ್ ದ ರೀಸನ್ ನಾನಿವತ್ತು ನಿಮ್ಮ ಮುಂದೆ ಒಂದು ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಬ್ಜೆಕ್ಟ್ ವೈಸ್ ಇನ್ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಯಾವ ಬುಕ್ ರೆಫರ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಸ್ಕೋರಿಂಗ್ ಆಗುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ಓಕೆ, ನೋಡಿ, ಫಸ್ಟ್ ಸಿಲೆಬಸ್ನ ಓವರ್ವ್ಯೂ ನೋಡೋಣ. ಓವರ್ವ್ಯೂ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಯಾರೆಲ್ಲ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಮೆಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಸೊ ಈಗ ಲ್ಯಾಂಡ್ ಸರ್ವೆ ಸಿಲೆಬಸ್ ನೋಡೋದಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸ್ಪೆಸಿಫಿಕ್ ಪೇಪರ್ 2ನಲ್ಲಿ ಫಸ್ಟ್ ಪೇಪರ್ GS ಪೇಪರ್, ಅದ್ರ ಬಗ್ಗೆ ನಾವು ಜಾಸ್ತಿ ನೀವು ಓದಬೇಕು ಅಂತಂದ್ರೆ GS ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಂದ್ರೆ ನೀವು ಡೈಲಿ ನ್ಯೂಸ್ ಪೇಪರನ್ನು ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಡೈಲಿ ನ್ಯೂಸ್ ಪೇಪರ್, ಆ ನ್ಯೂಸ್ ಪೇಪರಲ್ಲಿ ಓದಿದ ನಂತರ ಯಾವುದೆಲ್ಲ ನಮ್ಮ ಕರ್ನಾಟಕಕ್ಕೆ ಡೆವಲಪ್ಮೆಂಟ್ಸ್ ಇರ್ಬೋದು, ರೀಸೆಂಟ್ ನ್ಯೂಸಸ್ ಇರ್ಬೋದು, ಸ್ಕೀಮ್ಸ್ ಇರ್ಬೋದು, ಪೊಲಿಟಿಕಲ್ ರಿಲೇಟೆಡ್ ಇರ್ಬೋದು, ಆ ಟಾಪಿಕ್ಸ್ ಆ ನ್ಯೂಸ್ನ ಓದಿರೋ ನಂತರ ಆ ನ್ಯೂಸಲ್ಲಿ ಬಂದಿರೋಂಥ ಟಾಪಿಕ್ಕಿನ ಆರ್ಗನೈಸೇಷನ್ ಇರ್ಬೋದು, ಆ ಬ್ಯಾಕ್ ಹ್ಯಾಂಡಲ್ಲಿ ವರ್ಕ್ ಮಾಡೋ ಪೀಪಲ್ ಇರ್ಬೋದು, ಆ ಪೀಪಲ್ ಪವರ್ಸ್ ಇರ್ಬೋದು, ಓಕೆ, ಆ್ಯಂಡ್ ಯಾವ ರೀಜನ್ ಬಗ್ಗೆ ಮಾತಾಡಿದ್ದಾರೆ ಆ್ಯಂಡ್ ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ ಆ ಟಾಪಿಕ್ ಸ್ವಲ್ಪ ಸ್ಟ್ಯಾಟಿಕ್ ಕಂಟೆಂಟ್ ನೋಡ್ಕೊಳೋದು ತುಂಬ ಮುಖ್ಯವಾಗಿರುತ್ತೆ ಫಾರ್ GS ಟಾಪಿಕ್. ಆ್ಯಂಡ್ ಹೌಎವರ್ ನಿಮಗೆ ಆಪ್ಟಿಟ್ಯೂಡ್ ರೀಸನಿಂಗ್ ಅನ್ನೋದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಅದರಲ್ಲಿಂದ 13 ಮಾರ್ಕ್ ಈಸಿಯಾಗಿ ಬರ್ತವೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಈ ಡೈಲಿ ನ್ಯೂಸ್ ಪೇಪರ್ ಓದೋದ್ರಿಂದ ನಿಮಗೆ 6 ತಿಂಗಳ ನ್ಯೂಸ್ ಪೇಪರ್ ಕಂಪಲ್ಸರಿ ಓದ್ಕೊಳ್ಳಿ, ಸೊ ದಟ್ ನಿಮಗೆ ಕರೆಂಟ್ ಅಫೇರ್ಸು ಸಹ ಕವರ್ ಆಗುತ್ತೆ. 23 to 25 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಇಂದನೇ ಬರುತ್ತೆ, ಪ್ಲಸ್ 13 to 15 ಮಾರ್ಕ್ಸ್ ನಿಮಗೆ ಆಪ್ಟಿಟ್ಯೂಡ್ ರೀಸನಿಂಗ್ ಇಂದ ಇರುತ್ತೆ. ನಂತರ ಉಳಿದಿರೋ ಮಾರ್ಕ್ಸ್ ಡಿವಿಷನ್ ಆಫ್ ಎಲ್ಲ ಸಬ್ಜೆಕ್ಟ್ಸ್, ಎನ್ವಿರಾನ್ಮೆಂಟ್ ಇರ್ಬೋದು, ಜಿಯೋಗ್ರಫಿ, ಪೊಲಿಟಿ, ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ಕರ್ನಾಟಕ ಹಿಸ್ಟ್ರಿ ಇರ್ಬೋದು, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಹಾಗೂ ಡೈಲಿ ನಡೆಯುವಂತಹ ಟಾಪಿಕ್ಸ್ ಇರ್ಬೋದು. ಸೊ ಇದೆಲ್ಲದ್ರ ಬಗ್ಗೆ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವೆಲ್ಲ ಟಾಪಿಕ್ಸ್ ಬಗ್ಗೆ ನೀವು ಇನ್ನು ಉಳಿದಿರೋ ಪ್ರಶ್ನೆಗಳು ಫಾರ್ಮ್ ಆಗ್ತವೆ ಗೈಸ್. ಓಕೆ, ಸೊ ಇದು GS ಪಾರ್ಟ್. ಈಗ ಸ್ಪೆಸಿಫಿಕ್ ಪೇಪರ್ ಬಂದಾಗ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ನಾವು ಕರಿತೀವಿ. ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈಗ ಇಂಜಿನಿಯರಿಂಗ್ ಅಂಡ್ ಡಿಪ್ಲೊಮಾ ಗ್ರಾಜುಯೇಟ್ಸ್ ಅಂಡ್ BSc ಗ್ರಾಜುಯೇಟ್ಸ್ ಎಲಿಜಿಬಲ್ ಇರೋ ಕಾರಣದಿಂದ ಮ್ಯಾಥಮ್ಯಾಟಿಕ್ಸು 40% ಇರುತ್ತೆ. ಕರೆಕ್ಟಾ? ಮ್ಯಾಥಮೆಟಿಕ್ಸ್ ಅಲ್ಲಿ ಸಬ್ಜೆಕ್ಟ್ಸ್ ಕೊಟ್ಟಿರೋದೆಲ್ಲ ನೋಡಿದೆ ನೀವು ನಂಬರ್ ಸಿಸ್ಟಮ್ ಅಲ್ಲಿ ನಿಮ್ಗೊಂದು 7 ಟಾಪಿಕ್ 8 ಟಾಪಿಕ್ ಕವರ್ ಮಾಡಿದ್ದಾರೆ. ಅಂಡ್ ಆಲ್ಜಿಬ್ರಾನಲ್ಲಿ ಇನ್ನು ಉಳಿದಿರೋಂತಹ ಒಂದು 7 ಟಾಪಿಕ್ಸ್ ಅಂಡ್ ಜಾಮೆಟ್ರಿನಲ್ಲಿ ನಿಮಗೆ 8 ಟಾಪಿಕ್ಸ್, 8, 9, 10, 11, 12, 13, 14, 15, 16 ಟಾಪಿಕ್ಸ್ ಕೊಟ್ಟಿದ್ದಾರೆ. ಏನೇನು ಮ್ಯಾಥಮೆಟಿಕ್ಸ್ ಅಲ್ಲಿ ಅರಿಥ್ಮ್ಯಾಟಿಕ್, ಆಲ್ಜಿಬ್ರಾ ಅಂಡ್ ಜಾಮೆಟ್ರಿ, ಇದರಲ್ಲಿ 7 ಟಾಪಿಕ್, ಇದರಲ್ಲಿ 7 ಟಾಪಿಕ್ ಅಂಡ್ ಇದರಲ್ಲಿ 16 ಟಾಪಿಕ್ ಕೊಟ್ಟಿದ್ದಾರೆ. ಓಕೆ, ಇಷ್ಟು ಟಾಪಿಕ್ಸ್ಗೆ ರೆಫರ್ ಮಾಡೋಕ್ಕೆ ಯಾವ ಬುಕ್ ರೆಫರ್ ಮಾಡಿದ್ರೆ ಬೆಟರ್ ಅದನ್ನ ನೋಡೋಣ. ಅದಾದ ನಂತರ ಫಿಸಿಕ್ಸ್ ಅಲ್ಲಿ ನೀವು ನೋಡೋದಾದ್ರೆ ಟೋಟಲ್ ಟಾಪಿಕ್ಸ್ ಎಷ್ಟು ಕವರ್ ಮಾಡಿದ್ದಾರೆ. ಟೋಟಲ್ ಟಾಪಿಕ್ಸ್ ಬಂದು ನಿಮಗೊಂದು 10 ಟಾಪಿಕ್ ಏನೋ ಇರಬೇಕು, ಅಲ್ಲ 9 ಟಾಪಿಕ್ ಇದಾವೆ. ಫಿಸಿಕ್ಸ್ ಅಲ್ಲಿ 9 ಟಾಪಿಕ್ ಅಂಡ್ ಜಿಯೋಗ್ರಫಿನಲ್ಲಿ 4 ಟಾಪಿಕ್. ನಂತರ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಲ್ಲಿ 5 ಟಾಪಿಕ್ಸ್ ಇದಾವೆ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ 3 ಟಾಪಿಕ್ಸ್ ಇದಾವೆ. ಸೊ ಇಷ್ಟೆಲ್ಲನೂ ನೀವು ಓದಬೇಕು ಅಂತಂದ್ರೆ ಈ ಕಡಿಮೆ ಸಮಯದಲ್ಲಿ ಸ್ಕೋರ್ ಮಾಡಬೇಕಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಬುಕ್ ರೆಫರ್ ಮಾಡೋದ, ಇಲ್ಲ ರೆಫರೆನ್ಸ್ ಬುಕ್ಸ್ ಓದೋದ. ಬುಕ್ ಓದಿದ್ರೆ ಯಾವ ಬುಕ್ ಓದಬೇಕು ಅನ್ನೋದು ತುಂಬಾ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಬುಕ್ ಪ್ರಿಯರು ತುಂಬಾ ಜನ ಇದ್ದಾರೆ. ಪ್ರತಿಯೊಬ್ರು ಓದ್ಬೇಕಾಗಿದ್ದಾಗ ಬುಕ್ಸ್ ಇದ್ರೆ ರೆಫರೆನ್ಸ್ ಆಗಿ ಓದ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಿದ್ದಾಗ ಯಾವ ಬುಕ್ಸ್ ರೆಫರ್ ಮಾಡಬೇಕು, ರೈಟ್ ಕ್ವಶನ್ ಮಾರ್ಕ್. ಅಂಡ್ ರೆಫರೆನ್ಸ್ ಬುಕ್ಸ್ ಓದಿದ್ರೆ ಬೆಟರ. ಅಂಡ್ ರೆಫರೆನ್ಸ್ ಬುಕ್ಸ್ ಅಲ್ಲಿ ಅಂತಂದ್ರೆ ನಿಮ್ಗೆ ನೋಡ್ಬೋದು 1000 ಪೇಜ್, 500 ಪೇಜ್, 800 ಪೇಜ್ ಬುಕ್ಸ್ ಇರುತ್ತೆ. ಆ ಬುಕ್ ಓದಿದ್ರೆ ಎಷ್ಟು ಕಂಟೆಂಟ್ ಓದ್ಬೇಕು ಅದರಲ್ಲಿ, ಇದನ್ನ ನಾನಿವತ್ತು ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಡಾಕ್ಯುಮೆಂಟ್ ಮಾಡಿದ್ದೇನೆ. ಆ ಡಾಕ್ಯುಮೆಂಟ್ನ ನೋಡುವ. ಓಕೆ, ಸೊ ಈಗ ನೀವು ಇಲ್ಲಿ ಟಾಪಿಕ್ ಅನ್ನು ನೋಡೋದಾದ್ರೆ ಬುಕ್ಸ್ ಯಾವ ಬುಕ್ ಯಾವ ಸಿಲೆಬಸ್ಗೆ ಓದಬೇಕು ಅನ್ನೋದು ಡೀಟೇಲ್ಸ್ನ ನೋಡೋಣ. ಎಕ್ಸಾಮ್ ವೇಟೇಜ್ ನಾನು ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. 40, 20, 20, 10 ಫಿಸಿಕ್ಸ್ ಅಂಡ್ 10 ಜಿಯೋಗ್ರಫಿ ಇದೆಲ್ಲ ಸೇರ್ಬಿಟ್ಟು ನಿಮಗೆ 100% ಎಲ್ಲ ಆಗುತ್ತೆ. ಓಕೆ, ಈಗ ಬುಕ್ಸ್ ಕನ್ಸಾಲಿಡೇಟ್ ಬುಕ್ಸ್ನ ಮಾಡಿದ್ದೀನಿ. ನೀವು 2 ಬುಕ್ ಇಂಪಾರ್ಟೆಂಟ್ ಆಗಿ ರೆಫರ್ ಮಾಡಬೇಕಾಗುತ್ತೆ. ಆ ಬುಕ್ಸ್ ಇಲ್ಲಿದೆ ನೋಡಿ.
ಯಾವ್ದಾವ್ದು ಬುಕ್ ಅಂತಂದ್ರೆ, ಒಂದು ಫಸ್ಟ್ ಬುಕ್ ಬಂದ್ಬಿಟ್ಟು ಕಂಪ್ಲೀಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪರೇಷನ್ಗಾಗಿ ಸಿ ವಿ ಜಯಣ್ಣ ಅಂಡ್ ಪಿ ನಿತ್ಯಾನಂದ ಅವರು ಒಂದು ಬುಕ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಬರೀ 3 ಟಾಪಿಕ್ ಮಾತ್ರ ಇದೆ. ಇದು ಯಾಕಂತಂದ್ರೆ ಹಳೆ ಸಿಲೆಬಸ್ 70-20 ಅಂಡ್ 10% ಇತ್ತಲ್ಲ, ಮ್ಯಾಥಮೆಟಿಕ್ಸ್ 70% ಅಂಡ್ ಫಿಸಿಕ್ಸ್ 20% ಹಾಗೂ ಜಿಯೋಗ್ರಫಿ 10%. ಆ ಟೈಮಲ್ಲಿ ಬುಕ್ ನ ರಿಲೀಸ್ ಮಾಡಿದ್ರು. ಆ ಬುಕ್ ಅಲ್ಲಿ ನಿಮಗೆ ಈ 3 ಟಾಪಿಕ್, ಮ್ಯಾಥ್ಸ್, ಫಿಸಿಕ್ಸ್ ಮತ್ತೆ ಜಿಯೋಗ್ರಫಿ ಕವರ್ ಆಗಿರುತ್ತೆ. ಅದನ್ನ ರೆಫರ್ ಮಾಡೋದ್ರಿಂದ ನಿಮಗೆ ಲಾಸ್ ಇಲ್ಲ, ಎಲ್ಲ ಟಾಪಿಕ್ಸ್ ಕವರ್ ಆಗಿರುತ್ತೆ. ಅಂಡ್ ಇದಾದ ನಂತರ ಈಗ ಸ್ಪೆಸಿಫಿಕ್ ಆಗಿ ಈಗ ರೀಸೆಂಟ್ ಸಿಲೆಬಸ್ ಕಂಟೆಂಟ್ಗಾಗಿ ಬಿಟ್ಟಿರೋಂತಹ ಬುಕ್ ಚೇತನ್ ಸಖುಜಾ ಅಂತ ಹೇಳ್ಬಿಟ್ಟು, ಇದರಲ್ಲಿ 5 ಟಾಪಿಕ್ ಕವರ್ ಆಗಿದೆ ಗೈಸ್. ನೀವು ನೋಡ್ಬೋದು 5 ಟಾಪಿಕ್ ಕವರ್ ಮಾಡಿದ್ದಾರೆ. ಈ 5 ಟಾಪಿಕ್ ಅಲ್ಲಿ ನೀವೇನ್ ಸಪರೇಟ್ ಆಗಿ ಮತ್ತೆ ಬುಕ್ಸ್ ನ ಪರ್ಚೇಸ್ ಮಾಡ್ಬೇಕಂತ ಏನಿಲ್ಲ. ಈ 5 ಟಾಪಿಕ್ ಇದೇ ಒಂದೇ ಬುಕ್ ಅಲ್ಲಿ ಟೋಟಲ್ ಆಗಿ ಒಟ್ಟಲ್ಲಿ ಇದು ಸೆಟ್ ಆಫ್ 7 ಬುಕ್ಸ್ ಅಂತ ಕರಿತಾರೆ ಇದನ್ನ. ಇದು ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ದಾರೆ, ಭೂಮಾಪಕ ಪೊಸಿಷನ್ಗೆ ಅಂತಾನೆ ರಿಲೀಸ್ ಮಾಡಿದ್ದಾರೆ. ಈ ಬುಕ್ ನ ರೆಫರ್ ಮಾಡೋದ್ರಿಂದ ನಿಮಗೆ ತೊಂದರೆ ಇಲ್ಲ. ಬಟ್ ಇದಿಷ್ಟೇ ಓದಿದ್ರೆ ಸಾಕಾ ಸರ್ ನಾವು? ಇಲ್ಲ, ಇದಿಷ್ಟು ಓದಿದ್ರೆ ನಿಮಗೆ ಕಂಟೆಂಟ್ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಬಟ್ ಕ್ರ್ಯಾಕ್ ಮಾಡಬೇಕು ಎಕ್ಸಾಮ್ನ ಅಂತ ಅಂದಾಗ ನಿಮಗೆ ಟೈಪ್ ಆಫ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಪ್ ಆಫ್ ಕ್ವಶನ್ಸ್ಗಾಗಿ ನಾವು ನಮ್ಮ ಯೂಟ್ಯೂಬಲ್ಲಿ ಕೆಲವು ಕ್ಲಾಸಸ್ ಅನ್ನು ಮಾಡಿದ್ವಿ. ಆ ಕ್ಲಾಸಸ್ನು ಸಹ ನೋಡ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಒಂದು ಸುಮಾರು 35-40 ವಿಡಿಯೋ ಇದಾವೆ, ಅದು ಕಂಟಿನ್ಯೂಷನ್ ಆಗುತ್ತೆ. ಅದೇ ತರ ನಿಮಗೆ ಫಿಸಿಕ್ಸ್ ಅಲ್ಲೂ ಸಹ ಸುಮಾರು 25 ವಿಡಿಯೋನ ಮಾಡಿದ್ವಿ. ಆ ವಿಡಿಯೋಸು ಸಹ ನೋಡ್ಕೊಳ್ಳಿ. ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನಮ್ಮ ನೌಕರಿಗಳ ಚಾನೆಲ್ ಅಲ್ಲೇ ಸಿಗುತ್ತೆ. ಅಂಡ್ ಇದಾದ ನಂತರ ನೆಕ್ಸ್ಟ್ ಈಗ ಕಂಪ್ಯೂಟರ್ ಅಪ್ಲಿಕೇಶನ್ ಇರ್ಬೋದು ಅಂಡ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಂಡ್ ಜಿಯೋಗ್ರಫಿ ಬಗ್ಗೆನೂ ಸಹ ವಿಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಅಂಡ್ ಇದನ್ನು ಸಹ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಸೊ ಅಲ್ಲಿ ನಾವು ಟೈಪ್ಸ್ ಆಫ್ ಕ್ವಶನ್ಸ್ ನ ಬಿಡಿಸ್ತೀವಿ, ಸೊ ದಟ್ ನಿಮಗೆ ಇಲ್ಲಿ ಓದಿರೋ ಅಂತ ಮಾಹಿತಿ ನಾವು ಅಲ್ಲಿ ಥಿಯರಿ ಹೇಳ್ತಾ ಪ್ಲಸ್ ಕ್ವಶನ್ಸ್ ಬಿಡಿಸ್ತೀವಿ. ಅದು ನಿಮಗೆ ಸ್ವಲ್ಪ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಲಿ ಅಂತೇಳಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಈ ಪ್ರತಿ ಅಪ್ಡೇಟ್ಸ್ ಪ್ರತಿದಿನ ಹಾಕುವಂಥ ವಿಡಿಯೋ ನಿಮಗೆ ಮಾಹಿತಿ ಸಿಗುತ್ತೆ. ಅಂಡ್ ಪ್ರಿಪರೇಷನ್ ಅಲ್ಲೂ ಸಹ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇರ್ತೀರಾ. ಅಂಡ್ ಈ ಬುಕ್ ಬಂದ್ಬಿಟ್ಟು ಚೇತನ್ ಸಖುಜಾನ್ ಅವರು ರಿಲೀಸ್ ಮಾಡಿದ್ರು. ಇದು ನಿಮಗೆ ಅಮೆಝಾನ್ ಪ್ಲೇ ಸ್ಟೋರ್ ಅಲ್ಲೇ ಸಿಗುತ್ತೆ. ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ, ಪ್ಲಸ್ ಫಸ್ಟ್ ಬುಕ್ ಸಹ ಅಮೆಝಾನ್ ಅಲ್ಲಿ ಸಿಗುತ್ತೆ. ಈ 2 ಬುಕ್ಗೆ ಸ್ಪೆಸಿಫಿಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡಿರೋಂಥ ಬುಕ್ಸ್. ಇನ್ನು ಬೇರೆ ಬೇರೆ ಬುಕ್ಸ್ ಇರ್ಬೋದು, ಬಟ್ ರೆಕಮೆಂಡೆಡ್ ಬುಕ್ಸ್ ಅಂತಂದ್ರೆ ಈ 2 ಬುಕ್ಸ್ ಓದಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಈಗ ಸರ್ ನನಗೆ ಇಷ್ಟು ಬುಕ್ಗೆ ಇಷ್ಟಲ್ಲಿ ಒಂದು ಸುಮಾರು ಒಂದು 200-300 ಪೇಜ್ ಇದೆ, ಇಷ್ಟು ಓದಿದ್ರೆ ಸಾಕಾಗತ್ತಾ? ಇಲ್ಲ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದಲ್ಲಿ ರೆಫರೆನ್ಸ್ ಬುಕ್ಸ್ ಅಂತ ಬರುತ್ತೆ. ಈಗ ಟಾಪಿಕ್ ವೈಸ್ ರೆಫರೆನ್ಸ್ ಬುಕ್ಸ್ ತೋರಿಸ್ತೀನಿ. ಬೇಸಿಕ್ ಸರ್ವೇಯಿಂಗ್ ಬಗ್ಗೆ ತಿಳ್ಕೊಬೇಕಂತಂದ್ರೆ ಆ ಸರ್ವೇಯಿಂಗ್ ಅಲ್ಲಿ ಕೆಲವು ಟಾಪಿಕ್ಸ್ ನಿಮಗೆ ಲೆವೆಲಿಂಗ್ ಇರ್ಬೋದು, ಮತ್ತೆ ಟ್ರಾವರ್ಸಿಂಗ್ ಇರ್ಬೋದು, ಕರ್ವ್ಸ್, ಕನ್ವೆನ್ಷನಲ್ ಸರ್ವೇಯಿಂಗ್, ಇದ್ರ ಬಗ್ಗೆ ಓದಬೇಕು ಅಂತಂದಲ್ಲಿ ನೀವು ಸರ್ವೇಯಿಂಗ್ ಅಲ್ಲಿ ವಾಲ್ಯೂಮ್ 1, ವಾಲ್ಯೂಮ್ 2 ಪುನ್ಮಿಯಾ ಹಾಗೂ ಅಶೋಕ್ ಜೈನ್ ಅಂಡ್ ಅರುಣ್ ಜೈನ್ 3 ಜನ ಸೇರಿ ಬರೆದಿರೋಂತಹ ಈ ರೀಸೆಂಟ್ ಎಡಿಷನ್ ಬುಕ್ಸ್ ನ ನೀವು ಓದ್ಬೋದು. ಈ ಬುಕ್ಸ್ ಪರ್ಚೇಸ್ ಮಾಡಕ್ ಹೋಗಬೇಡಿ. ಯಾವ್ದಾದ್ರು ಲೈಬ್ರರಿ ಇತ್ತಂದ್ರೆ ಲೈಬ್ರರಿಲಿ ಹೋಗಿ ಈ ಬುಕ್ ನ ತಗೊಂಡು ಅದರಲ್ಲಿ ಇರೋಂತಹ ಟಾಪಿಕ್ ರಿಲೇಟೆಡ್ ಮಾಹಿತಿನ ಮಾತ್ರನೇ ಓದಿ. ನಿಮ್ಮ ಹತ್ರ ಈಗ ಸಿಲೆಬಸ್ ಕಾಪಿ ಇದೆ ಗೆಳೆಯರೆ, ನೆನ್ಪಿಟ್ಕೊಳ್ಳಿ. ಈ ಸಿಲೆಬಸ್ ಇಲ್ಲದೆ ಇದ್ದಾಗ ನೀವು ಬುಕ್ ಎಲ್ಲ ಸಂಪೂರ್ಣವಾಗಿ ಓದ್ಬೇಕಾಗುತ್ತೆ. ಸಿಲೆಬಸ್ ಇದ್ದಾಗ ಸಿಲೆಬಸ್ ಅಲ್ಲಿ ಇರೋಂತಹ ಟಾಪಿಕ್, ಆ ಟಾಪಿಕ್ಗೆ ರಿಲೆವೆಂಟ್ ಆಗಿರೋಂತಹ ಕಂಟೆಂಟ್ ಮಾತ್ರನೇ ಈ ಬುಕ್ ಇಂದ ಓದ್ಬೇಕು, ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು. 1000 ಪೇಜ್ ಇದ್ರೆ ಇದರಲ್ಲಿ ನೀವು ಮಹಾ ಅಂದ್ರೆ ಓದೋದು 30 ಪೇಜ್. ಹೇಳ್ತೀನಲ್ವಾ, 30 ಪೇಜ್ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಇರಲ್ಲ, ಯಾಕಂದ್ರೆ ಅಷ್ಟು ಟಾಪಿಕ್ಸ್ ಮಾತ್ರ ಇದರಲ್ಲಿ ಕವರ್ ಇರುತ್ತೆ. ಓಕೆ, ಆ ಟಾಪಿಕ್ಸ್ ಇಲ್ಲಿ ಬರ್ದಿದೆ ನೋಡಿ. ಓಕೆ, ಅಂಡ್ ಈ ರೈಟ್ ಸೈಡ್ ಅಲ್ಲಿ ಇದಾದ ನಂತರ ಸತೀಶ್ ಗೋಪಿ ಹಾಗೂ ಆರ್ ಸತಿಕುಮಾರ್ ಅಂಡ್ ಎನ್ ಮಧು, ಈ 3 ಜನ ಸೇರಿ ಅಡ್ವಾನ್ಸ್ ಸರ್ವೇಯಿಂಗ್ ಅಲ್ಲಿ ಬರೋಂತಹ ಕಂಟೆಂಟ್ ಟೋಟಲ್ ಸ್ಟೇಷನ್, GPS ಇರ್ಬೋದು, GIS ಇರ್ಬೋದು ಅಂಡ್ ರಿಮೋಟ್ ಸೆನ್ಸಿಂಗ್, ಇದು ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗ್ ಅಲ್ಲಿ ಬರೋಂಥ ಟಾಪಿಕ್ಸ್. ಇದನ್ನು ಒಂದು ರೆಫರೆನ್ಸ್ ಬುಕ್. ಈ ರೆಫರೆನ್ಸ್ ಬುಕ್ ಅಲ್ಲಿ ಇಷ್ಟು ಇನ್ಫಾರ್ಮೇಶನ್ ಕವರ್ ಆಗಿರುತ್ತೆ, ಈ ಇನ್ಫಾರ್ಮೇಶನ್ ಮಾತ್ರ. ಓಕೆ, ಅಂಡ್ ಇದು ಬಿಟ್ಟು ಇನ್ನೂ ಕೆಲವು ಟಾಪಿಕ್ಸ್ ಇದಾವೆ, GPS ಅಂಡ್ GNSS ಅಂತೇಳಿ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೀವು ಜಾನ್ ವ್ಯಾನ್ ಸಿಕ್ಕಲ್ ಅಂತ ಬುಕ್ ಇದೆ, ಇದು ಒಂದು ರೆಫರೆನ್ಸ್ ಬುಕ್. ಈ ಟಾಪಿಕ್ಸ್ ನ ಮಾತ್ರನೇ ಈ ಬುಕ್ ಇಂದ ಓದಿ ಅಂತ ನಾನು ನನ್ನ ಕಡೆಯಿಂದ ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಇದು ಬಿಟ್ಟು ಬೇರೆ ಯಾವ್ದು ಟಾಪಿಕ್ ಇದರಲ್ಲಿ ಕವರ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಇಷ್ಟು ಟಾಪಿಕ್ಸ್ ನ ಮಾತ್ರ ಈ ಬುಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಅಂಡ್ ಇದಾದ ನಂತರ GIS ಅಂಡ್ ರಿಮೋಟ್ ಸೆನ್ಸಿಂಗ್ ಗೆ ಸಪರೇಟ್ ಬುಕ್ ಇದೆ, ಬಾಸುದೇವ್ ಭಟ್ಟ ಅಂತ, ಇದನ್ನು ರೆಫರೆನ್ಸ್ ಬುಕ್. ಸೊ ಈ ಟಾಪಿಕ್ ನ ನೀವು ಇದರಲ್ಲಿ ಓದ್ಬೋದು. ಇದೆಲ್ಲ 20 ಮಾರ್ಕ್ಸ್ ಕವರ್ ಮಾಡೋದಕ್ಕಾಗಿ ಕೊಟ್ಟಿರೋಂಥ ಮಾಹಿತಿ. ಓಕೆ, ರಿಮೋಟ್ ಸೆನ್ಸಿಂಗ್ ಅಲ್ಲೂ ಇದರಲ್ಲೂ
ಭಟ್ಟ ಬುಕ್ಕಲ್ಲೂ ಸಿಗುತ್ತೆ, ಬಸುದೇವ್ ಭಟ್ಟ ಬುಕ್ಕಲ್ಲೂ ಸಿಗುತ್ತೆ. ಪ್ಲಸ್ ಆಥರ್ ಜಾರ್ಜ್ ಜೋಸೆಫ್ ಅಂತಿದೆ, ಇದು ಇಂಗ್ಲಿಷ್ ಆಥರ್ ಬುಕ್. ಇವ್ರದಲ್ಲಿ ರಿಮೋಟ್ ಸರ್ವೇಯಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ, ಸ್ವಲ್ಪ ಬೇಸಿಕ್ಸ್ನ ಓದ್ಕೊಳ್ಳಿ ಸಾಕು. ಓಕೆ, ಆ್ಯಂಡ್ ಇದಾದ ನಂತರ ಈಗ ಆಟೋ ಕ್ಯಾಡ್ ಕಡೆ ಬಂದರೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಆಟೋ ಕ್ಯಾಡ್ ಅಲ್ಲಿ ಜಾಸ್ತಿ ಮಾಹಿತಿ ಕೊಟ್ಟಿದ್ದಾರೆ. ಅವ್ರು MS ಆಫೀಸ್ MS ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ, ಅದು MS ಆಫೀಸ್ MS ಎಕ್ಸೆಲ್ ಅಲ್ಲ, ತಿದ್ದುಪಡಿ ಮಾಡ್ಕೊಳ್ಳಿ. ಅದರಲ್ಲಿ ಕೊಟ್ಟಿರೋಂತಹ ಕಂಟೆಂಟ್ ಫಸ್ಟ್ ಟಾಪಿಕ್ ಅಲ್ಲಿ ಕೊಟ್ಟಿರೋದು MS ಆಫೀಸ್ MS ಎಕ್ಸೆಲ್ ಅಲ್ಲ, ಅದು ಆಟೋ ಕ್ಯಾಡ್ ಫಾರ್ ಲ್ಯಾಂಡ್ ಸರ್ವೇಯರ್. ಆಟೋ ಕ್ಯಾಡ್ ಫಾರ್ ಲ್ಯಾಂಡ್ ಸರ್ವೇಯರ್ ಹೇಗೆ ಬಳಸ್ಕೊಂತೀರಾ, ಹೇಗೆ ನಿಮಗೆ ಯೂಸ್ ಆಗುತ್ತೆ ಅನ್ನೋದು ಮಾಹಿತಿಯನ್ನು ಅವರಲ್ಲಿ ಟಾಪಿಕ್ಸ್ನ ಕೊಟ್ಟಿದ್ದಾರೆ. ಆ ಟಾಪಿಕ್ಸ್ಗೆ ರೆಲಿವೆಂಟ್ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಜಾವದ್ ನೂರ್ ಮೊಹಮ್ಮದ್ ಬುಕ್ಕಲ್ಲಿ ಸಿಗುತ್ತೆ, ಮೊಹಮ್ಮದಿ ಬುಕ್ಕಲ್ಲಿ ಸಿಗುತ್ತೆ ಗೈಸ್. ಓಕೆ, ಅದಕ್ಕೆ ಎಷ್ಟು ಕಂಟೆಂಟ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರನೇ ಓದ್ಕೊಳ್ಳಿ. ಲೈಕ್ ಸರ್ವೆ ಡ್ರಾಯಿಂಗ್ಸ್ ಇರ್ಬೋದು, ಹೇಗೆ ತೆಗಿತೀರಾ, ಡ್ರಾಫ್ಟಿಂಗ್ ಹೇಗೆ ಮಾಡ್ತೀರಾ, ಮ್ಯಾಪ್ಸ್ ಹೇಗೆ ಮಾಡ್ತೀರಾ, ಪ್ರಾಕ್ಟಿಕಲ್ ಕ್ಯಾಡ್ ಅಪ್ಲಿಕೇಶನ್ಸ್ ಅಂತಂದ್ರೆ ಟೂಲ್ಸ್ನ ಹೇಗೆ ಯೂಸ್ ಮಾಡ್ತೀರಾ, ಕಮಾಂಡ್ಸ್ ಇರ್ತಾವೆ, ವೇರಿಯಸ್ ಕಮಾಂಡ್ಸ್ ಆಟೋ ಕ್ಯಾಡಲ್ಲಿ. ಲೈನ್ ಕಮಾಂಡ್ ಇರುತ್ತೆ, ಪಾಲಿಗನ್ ಕಮಾಂಡ್ ಇರುತ್ತೆ, ಮತ್ತೆ ನೀವು ರೆಫರೆನ್ಸ್ ಹೇಗೆ ಮಾಡ್ತೀರಾ ಅನ್ನೋದಿರುತ್ತೆ. ಆ ಒಂದು ಡಾಕ್ಯುಮೆಂಟ್ ಇಂಪೋರ್ಟ್ ಹೇಗೆ ಮಾಡ್ತೀರಾ, ಎಕ್ಸ್ಟ್ರಾ ಆದಮೇಲೆ ಪ್ರಿಂಟ್ ಹೇಗೆ ತೆಗಿತೀರಾ, ಪ್ಲಾಟಿಂಗ್ ಹೇಗೆ ಮಾಡ್ಕೊತೀರಾ, ಲೇಔಟ್ನ ಹೇಗೆ ಸೆಟ್ ಮಾಡ್ಕೋತೀರಾ, ಇವೆಲ್ಲ ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕ್ಯಾಡ್ನ ಹೇಗೆ ಯೂಸ್ ಮಾಡ್ಕೊತೀರಾ ಅನ್ನೋದು ಮಾಹಿತಿ. ಸ್ವಲ್ಪ ಕ್ಯಾಡ್ ಟೂಲ್ನ ಓಪನ್ ಮಾಡಿಬಿಟ್ಟು ನಾನು ಸಜೆಸ್ಟ್ ಮಾಡಿದ್ದೇನಂತಂದ್ರೆ ಬರೀ ಬುಕ್ ಒಂದೇ ಓದೋದಲ್ಲದೆ ಕೆಲವು ಇಮೇಜಸ್ನ ಸಹ ಜಾಸ್ತಿ ಮೈಂಡಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಈ ಆಟೋ ಕ್ಯಾಡ್ ಅಂತ ಬಂದಾಗ ಇದೊಂದು ಟೂಲು, ನಿಮ್ಮ ಹತ್ರ ಟೂಲ್ ಆಲ್ರೆಡಿ ಯೂಸ್ ಮಾಡಿದರೆ ಆ ಟೂಲ್ನ ಓಪನ್ ಮಾಡಿಬಿಟ್ಟು ಟೂಲ್ ಹೇಗಿರುತ್ತೆ ಅನ್ನೋದು ಒಂದ್ಸಲ ಕಮೆಂಟ್ಸು ಒಂದು 10-15 ಕಮೆಂಟ್ನ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮಾಡೋದನ್ನ ನೋಡ್ಕೊಳ್ಳಿ. ಒಂದು ಲೈನ್ ಕಮೆಂಟ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ಲೈನ್ ಹಾಗೆ ಬರಲ್ಲ. ಲೈನ್ ನೀವು 2 ಪಾಯಿಂಟಿಂದ 2 ಪಾಯಿಂಟ್ ಸೇರಿದ್ರೆ ಒಂದು ಲೈನ್ ಆಗುತ್ತೆ ಅಲ್ವಾ. 2 ಪಾಯಿಂಟ್ ಸೇರಿದ್ರೆ ಒಂದು ಲೈನ್ ಆಗುತ್ತೆ ಅಂತ ಅಂದಾಗ ಫಸ್ಟ್ ಪಾಯಿಂಟ್ ಕ್ಲಿಕ್ ಮಾಡಿದ ನಂತರ ಮೌಸಿಂದ ಸೆಕೆಂಡ್ ಪಾಯಿಂಟ್ಗೆ ಎಷ್ಟು ಲೆಂತ್ ಬೇಕು, ಯಾವ ಆ್ಯಂಗಲ್ ಅಲ್ಲಿ ಬೇಕು, ಇದನ್ನೆಲ್ಲ ರೆಫರೆನ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಆ ಇನ್ಫಾರ್ಮೇಶನ್ ಕೊಟ್ಟಿದ ನಂತರ ಆ ಲೈನ್ ನಿಮಗೆ ಆ ಆ್ಯಂಗಲ್ ಅಲ್ಲಿ ಪ್ಲಾಟ್ ಆಗುತ್ತೆ. ಇದು ಆಟೋ ಕ್ಯಾಡ್. ಓಕೆ, ಆಟೋ ಕ್ಯಾಡ್ ಅಂತಂದೇನು, ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಏಡೆಡ್ ಡ್ರಾಯಿಂಗ್ ಅಂತ ಅರ್ಥ. ಓಕೆ, ನೀವು ಡ್ರಾಫ್ಟ್ ಅಲ್ಲಿ ಮಾಡೋದು ಡಿಜಿಟಲ್ ಟೂಲ್ ಅಲ್ಲಿ. ಓಕೆ, ಇದು ಆಟೋ ಕ್ಯಾಡ್ ಇನ್ಫಾರ್ಮೇಶನ್ ನಿಮಗೆ ಜಾವದ್ ನೂರ್ ಮೊಹಮ್ಮದ್ ಇಂದ ಸಿಗುತ್ತೆ. ಇನ್ನು ಅದು ಬಿಟ್ಟಿದ ನಂತರ ಇನ್ನು ಬೇರೆ ಹಲವಾರು ಟಾಪಿಕ್ಸ್ ಲೈಕ್ QGIS ಬಗ್ಗೆ ಜಾಸ್ತಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ. ಆ GIS ಟಾಪಿಕ್ಸ್ ನಿಮಗೆ ಗೊತ್ತಾಗಬೇಕಂತಂದ್ರೆ QGIS ಫಾರ್ ಲ್ಯಾಂಡ್ ಸರ್ವೇಯರ್ ಅಂಡ್ ಸಿವಿಲ್ ಡಿಸೈನರ್ಸ್ ಅಂತ ಒಂದು ರೆಫರೆನ್ಸ್ ಬುಕ್ ಬರುತ್ತೆ. ಆ ಬುಕ್ ಅಲ್ಲಿ ಕೆಲವು ಮಾಹಿತಿ ಲೈಕ್ GMS ಇರ್ಬೋದು, CMS ಇರ್ಬೋದು ಅಂಡ್ ಅದರ್ ಇನ್ಫಾರ್ಮೇಶನ್ಸ್ ನಿಮಗೆ ಅದರಿಂದ ಸಿಗುತ್ತೆ. ಓಕೆ, ಅಂಡ್ ಇದಾದ ನಂತರ ಕೆಲವು ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ HCF LCM ಇವನು ಟಾಪಿಕ್ಸ್ ಇರೋದ್ರಿಂದ ನಿಮಗೆ RS ಅಗರ್ವಾಲ್ ಬುಕ್ಕು ಸಹ ನೀವು ರೆಫರ್ ಮಾಡ್ಬೋದು. RS ಅಗರ್ವಾಲ್ ಅನ್ನೋದು ನಿಮಗೆ ಇಂಜಿನಿಯರಿಂಗು ಡಿಪ್ಲೊಮಾ ಓದಿರೋರಿಗೆ ಅಭ್ಯಾಸ ಇರುತ್ತೆ, BSc ಮಾಡಿದವ್ರಿಗೆ ಸ್ವಲ್ಪ ಅಷ್ಟು ಫೆಮಿಲಿಯರ್ ಇಲ್ಲದೆ ಇರ್ಬೋದು. RS ಅಗರ್ವಾಲ್ ಅನ್ನೋದು ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬುಕ್ ಅಂತ ಹೇಳ್ಬಿಟ್ಟು ಅದೊಂದು 500 ರೂಪಾಯಿಗೆ ಬುಕ್ ಸಿಗುತ್ತೆ. ಬಟ್ ಆ ಬುಕ್ನ ಕೊಣಕ್ಕೇನು ಹೋಗಬೇಡಿ, ಆನ್ಲೈನಲ್ಲಿ ಸುಮಾರು ವೀಡಿಯೋಸ್ ಇದಾವೆ. ಆ ಬುಕ್ಕಲ್ಲಿ ಈ ಟಾಪಿಕ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊ. ಆಲ್ಮೋಸ್ಟ್ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಇರೋ ಟಾಪಿಕ್ಸ್ ಲೈಕ್ 50 to 60% ಟಾಪಿಕ್ಸ್ ಕವರ್ ಆಗಿದೆ. ಇನ್ನು ರಿಮೈನಿಂಗ್ ಟಾಪಿಕ್ಸು ಜಾಮೆಟ್ರಿನಲ್ಲಿರೋ ಕೆಲವೊಂದು ಕವರ್ ಆಗದೆ ಇರ್ತವೆ. ಆ ಟಾಪಿಕ್ಸ್ನ ನೀವು ನಿಮ್ಮ ಕರ್ನಾಟಕ SSLC ಬುಕ್ಕು ಈಗ ಬಂದಿರೋ ರೀಸೆಂಟ್ ಬುಕ್ಕಿಂದ ನೀವು ನೋಡಿ ಕಲಿಬೋದು. CBSE ಸಿಲೆಬಸ್ ಇರ್ಬೋದು, ICSE ಸಿಲೆಬಸ್ ಇರ್ಬೋದು, ಆ ಬುಕ್ಸಿಂದ ಸ್ವಲ್ಪ ನೋಡಿ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ಫಿಸಿಕ್ಸ್ ಅಂತಂದೂ ಸಹ ನೀವು ಕರ್ನಾಟಕ SSLC ಬುಕ್ ರೆಫರ್ ಮಾಡ್ಬೋದು. ಟಾಪಿಕ್ಸ್ ಎಲ್ಲ ಬೇಸಿಕ್ ಟಾಪಿಕ್ಸು. ಆ್ಯಂಡ್ ಜನರಲ್ ಸೈನ್ಸಲ್ಲಿ ಕೇಳಿರೋಂಥ ಟಾಪಿಕ್ ಲೈಕ್ ಫಿಸಿಕ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇರ್ಬೋದು, ಆ್ಯಂಡ್ ರೇಡಿಯೇಷನ್ಸ್ ಇರ್ಬೋದು. ಸೊ ಇದೆಲ್ಲ ಸ್ವಲ್ಪ ಲೈಟ್, ಹೀಟು ಮತ್ತು ಈ ವೇವ್ ಮೋಷನ್ ಲೈಕ್ ಸೌಂಡ್ ಇರ್ಬೋದು, ಇದ್ರ ರಿಲೇಟೆಡ್ ಎಲ್ಲ ನೀವು ಜನರಲ್ ಸೈನ್ಸ್ ಲೂಸೆಂಟ್ ಬುಕ್ಕಿಂದನೂ ಸಿಗುತ್ತೆ. ಓಕೆ, ಲೂಸೆಂಟ್ ಬುಕ್ ಅಂತ ನೀವು ಜನರಲ್ ನಾಲೆಡ್ಜ್ ಇದೇ ಬುಕ್ ರೆಫರ್ ಮಾಡ್ಬೋದು. ಈ ಬುಕ್ಕಲ್ಲಿ ಸಹ ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ಲೈಕ್ ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಎರಡನ್ನೂ ನೀವು ಈ ಲೂಸೆಂಟ್ ಬುಕ್ಗೆ ರೆಫರ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಓಕೆ, ಫಿಸಿಕ್ಸ್ ಹಾಗೂ ಜಿಯೋಗ್ರಫಿಗೆ ಎರಡಕ್ಕೂ ಈ ಬುಕ್ನ ರೆಕಮೆಂಡ್ ಮಾಡ್ತೇನೆ. ಕಂಪ್ಯೂಟರ್ ಅಪ್ಲಿಕೇಶನ್ಸು ಇನ್ನೂ ಕೆಲವೊಂದು ಕಂಪ್ಯೂಟರ್ ರಿಲೇಟೆಡ್ ಅಂತ ಇರೋವಂಥವು ಅರಿಹಂತ್ ಪಬ್ಲಿಕೇಶನ್ಸ್ ಬುಕ್ಕಲ್ಲಿ ಸಿಗುತ್ತೆ. SDLC ಬಗ್ಗೆ ಇರ್ಬೋದು, ಓಕೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಇರ್ಬೋದು, ವೆಬ್ ಟೆಕ್ನಾಲಜೀಸ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಸಾಫ್ಟ್ವೇರ್ ಬೇಸಿಕ್ಸ್ ಇರ್ಬೋದು, ಇವೆಲ್ಲ ನೀವು ಅರಿಹಂತ್ ಬುಕ್ಕಲ್ಲಿ ಸಿಗುತ್ತೆ. ಬಟ್ ಇದನ್ನು ಸಹ ನಾನು ಆನ್ಲೈನಲ್ಲಿ ಯಾವುದನ್ನ ಗೂಗಲಲ್ಲಿ ಹಾಕ್ಬಿಟ್ಟು ಸಹ ಇನ್ಫಾರ್ಮೇಷನ್ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆ, ಬಟ್ ಕ್ವಶನರೀಸ್ ಅಂತ ಬಂದಾಗ ನಾವು ನಮ್ಮ ಚಾನಲಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಅದನ್ನು ನೋಡ್ಕೊಳ್ಳಿ, ಅದು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಇಷ್ಟು ಹೇಳ್ತಾ ನಾನು ನಿಮಗೆ ಎಲ್ಲ ರೆಕಮೆಂಡೆಡ್ ಬುಕ್ಸನ್ನು ಸಜೆಸ್ಟ್ ಮಾಡಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿ ವಿಲ್ ಆಲ್ವೇಸ್ ಬಿ ದೇರ್ ಟು ಸಪೋರ್ಟ್ ಯು. ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳ ಆಸ್ಪಿರೆಂಟ್ಸ್ಗೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ಹೋಲ್ ಹಾರ್ಟೆಡ್ಲಿ. ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಇಟ್ಕೊಬೇಡಿ, ಎಲ್ಲ ಡೇಟ್ಸ್ ಎಲ್ಲ ಆಲ್ರೆಡಿ ಡಿಸೈಡ್ ಆಗಿದೆ. ಸೊ ದಟ್ ನಿಮ್ಮ ಸ್ಟ್ರಾಟಜಿಕ್ ಪ್ಲ್ಯಾನನ್ನು ಇವಾಗಿಂದನೇ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರಿ. ಓಕೆ,
ಆ್ಯಂಡ್ ಬುಕ್ಸು ಇನ್ನೂ ಟೈಮ್ ಇದೆ. ಈ ಒಂದು ವಾರದಲ್ಲೆಲ್ಲ ನೀವು ತರಿಸಿಟ್ಕೊಂಡ್ರೆ ಎಲ್ಲ ಬುಕ್ಸ್ ಆರ್ಡರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓನ್ಲಿ 2 ಬುಕ್ಸ್ ರೆಕಮೆಂಡ್ ಮಾಡ್ತೀನಿ. ಈ 2 ಬುಕ್ಸ್ನ ನೀವು ನೋಡಿ ಫಸ್ಟ್ ಹೋಗ್ಬಿಟ್ಟು ಫಸ್ಟ್ ಬುಕ್ನ ಫಿಸಿಕಲ್ ಆಗಿ ನೋಡಿ, ನಿಮಗೆ ಇಷ್ಟ ಆಯ್ತು ಅಂದಾಗ ಮಾತ್ರನೇ ತಗೊಳ್ಳಿ. ನಾನು ಕಂಪಲ್ಸರಿ ತಗೋಬೇಕಂತ ಹೇಳ್ತಾ ಇಲ್ಲ ಇದನ್ನು. ಓಕೆ, ಯಾವುದೇ ಆಗಲಿ ಹೇಳಿರೋ ಮಾತನ್ನ ಕೇಳೋದಕ್ಕಿಂತ ನೀವು ನೋಡ್ಬಿಟ್ಟು ನಿಮಗೆ ಇಷ್ಟ ಆದ ನಂತರನೇ ತಗೋಬೇಕು. ಓಕೆ, ಈಗ ನಾನು ನನ್ನ ಕಡೆಯಿಂದ ಓಕೆ ಬುಕ್ ಅನ್ನೋ ಥರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಹೋಗಿದ ನಂತರ ನೋಡಿ ಇನ್ಫಾರ್ಮೇಷನ್ ನಿಮಗೆ ಕಡಿಮೆ ಇದೆ ಅನಿಸುತ್ತೆ, ನೀವು ರೆಫರೆನ್ಸ್ ಬುಕ್ಸ್ನೇ ಓದ್ಕೊಳ್ಳಿ. ಓಕೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ನನ್ನ ಇಂಟೆನ್ಷನ್ ಏನಂದರೆ ನಿಮಗೆಲ್ಲ ಮಾಹಿತಿ ಸಿಗಬೇಕು ಅನ್ನೋದು ನನ್ನ ಇಂಪಾರ್ಟೆನ್ಸ್. ಓಕೆ, ಈ ವಿಡಿಯೋನ ಅದಕ್ಕಾಗೆ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ತನಕ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಸಹೋದರರಿಗೆ ಶೇರ್ ಮಾಡಿ ಗೈಸ್. ಆ್ಯಂಡ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೇ ಟ್ಯೂನ್ಡ್ ಆಗಿರ್ರಿ. ನಾವು ಪ್ರತಿ ಅಪ್ಡೇಟ್ಸ್ನು ನಿಮಗೆ ಕೊಡ್ತಾ ಇರ್ತೀವಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಟೇಕ್ ಕೇರ್ ಗೈಸ್, ಬಾಯ್.